ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದ್ದೀನಿ. ಬಟ್ ಇರುತ್ತಲ್ಲಮ್ಮ, ಎಕ್ಸಾಮ್ ಎಷ್ಟೇ ಬರೆದ್ರೂ ರಿಸಲ್ಟ್ ದಿನ ಭಯ ಇರುತ್ತೆ. ಫೋನ್ ನಾನು ಬರ್ತಿದ್ದೆ, ಸೈಲೆಂಟ್ ಮಾಡು. ರಿಸಲ್ಟ್ ಏನು ಬರುತ್ತೆ ಅನ್ನೋದು ಕಾತರದಿಂದ ಕಾಯ್ತಾ ಇದ್ದೀನಿ. ಬಟ್ ನಾವು ಎಷ್ಟೇ ಮಾಡ್ಬೋದು, ಸಿನಿಮಾ ಎಷ್ಟೇ ಚೆನ್ನಾಗಿ ಮಾಡಿರ್ಬೋದು, ಬಟ್ ಎಂಡ್ ಆಫ್ ದ ಡೇ ಪ್ರೇಕ್ಷಕರು ಅವರು ಮಹಾಪ್ರಭುಗಳು. ಅವ್ರು ಏನು ಹೇಳ್ತಾರೆ, ಅವರು ಇಷ್ಟಪಟ್ಟು ಗೆಲ್ಸಿದ್ರೆ ಜೈ ಅಂದರೆ ಗೆಲ್ಬೋದು. ಇವತ್ತಿನಿಂದ ಭರ್ಜರಿಯಾಗಿ ತಾಯಿ ಆಶೀರ್ವಾದ ಪಡ್ಕೊಂಡು ಇವತ್ತು ಪ್ರಮೋಷನನ್ನು ಶುರು ಮಾಡ್ತಾ ಇದ್ದೀರಾ. ಹೇಗಿದೆ ಕುತೂಹಲ ಅಂತ? ಮಾದೇವ ಇಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಮಾದೇವ ಮುಹೂರ್ತ ಇಲ್ಲೇ ಮಾಡಿದ್ವಿ. ಮಾದೇವ ಟೀಸರ್ ಲಾಂಚೂ ಇಲ್ಲೇ ಮಾಡಿದ್ವಿ. ಸಾಧ್ಯ ಆದಷ್ಟು ಪ್ರಮೋಷನ್ಸು ತಾಯಿ ಆಶೀರ್ವಾದ ಪಡ್ಕೊಂಡೇ ಮುಂದಕ್ಕೆ ಹೋಗಿದ್ವಿ. ಟ್ಯಾಬ್ಲೋ ಗಾಡಿ ನಾವು ಮಲೆ ಮಾದೇಶ್ವರನ ಬೆಟ್ಟದಲ್ಲಿ ಮಾದಪ್ಪನ ಆಶೀರ್ವಾದದಿಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಇಲ್ಲಿ ಇದೇ ಬಲರಾಮ ನಮಗೆ ಪ್ರಮೋಷನ್ನು ಇಲ್ಲಿ ತಾಯಿ ಆಶೀರ್ವಾದ ಪಡ್ಕೊಂಡು ಮತ್ತು ನೆಕ್ಸ್ಟ್ ಮುಂದೆ ಈ ಭಾನುವಾರ ಚಾಮುಂಡಿ ಬೆಟ್ಟದಲ್ಲೂ ಆಶೀರ್ವಾದ ಪಡ್ಕೊಂಡು ಮತ್ತು ಮಲೆ ಮಾದೇಶ್ವರನ ಹತ್ರನೂ ಹೋಗಿ ಅಲ್ಲಿ ಮಾದಪ್ಪನ ಆಶೀರ್ವಾದ ತೊಗೊಂಡು, ಸೊ ಆ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮಾದೇವ ಎಷ್ಟು ನಮಗೆ ವಂಡರ್ಸ್ ಮಾಡ್ತು ಅಂತ ಎಲ್ರಿಗೂ ಗೊತ್ತಿದೆ. ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ಹಿಟ್ಟಾಗಿ ಅದಾದಮೇಲೆ ನನಗೆ ನ್ಯೂಸ್ 18 ಅವರು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೊಟ್ಟರು, ಚಿತ್ತಾರ ಅವರು ಬೆಸ್ಟ್ ಕ್ರಿಟಿಕ್ ಅವಾರ್ಡ್ ಕೊಟ್ಟರು. ಇನ್ನು ಮುಂದೆ ಒಂದಿಷ್ಟು ಅವಾರ್ಡ್ಗಳಿದೆ. ಸೊ ಅದೇ ರೀತಿಯ ಒಂದು ಇಮೋಷ್ನಲ್ ಎಂಡಿಂಗ್ ಇರೋವಂಥ ಸಿನಿಮಾ ಬಲರಾಮ. ನಾವು ಏನೇ ಬಲರಾಮನ ದಿನಗಳು ಅಂತ ತೋರಿಸಿ ಅಥವಾ ಎಲ್ಲೂ ಲಾಂಗು ಮುಚ್ಚಿ ಎಲ್ಲೂ ತೋರಿಸಿಲ್ಲ, ಬರೀ ಆ ಟೈಟ್ಲಲ್ಲಿ ಮಾತ್ರ ಲಾಂಗ್ ತೋರಿಸಿದ್ದೀವಿ. ಬಟ್ ಬಲರಾಮ ಅಂದಾಗ ನಿಮಗೆ ಸಾಕಷ್ಟು ಜನ ಓಕೆ ಒಂದು ಅಂಡರ್ವರ್ಲ್ಡ್ ಸಬ್ಜೆಕ್ಟು, ಫ್ಯಾಮ್ಲಿಗಿರಲ್ಲ ಇದು, ಸೊ ಮಾಸ್ ಎಲಿಮೆಂಟ್ ಇರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅದು ಖಂಡಿತ ತಪ್ಪು. ಅಫ್ಕೋರ್ಸ್ ಮಾಸ್ ಎಲಿಮೆಂಟ್ಸ್ ಎಷ್ಟೇ ಇದ್ರೂ ಒಂದು ಸಣ್ಣ ಮಗುವಿಂದ ಹಿರಿಯರು ಕಿರಿಯರು ಎಲ್ಲರೂ ಕೂತ್ಕೊಂಡು ಒಂದು ಯಾವುದೇ ಮುಜುಗರ ಇಲ್ಲದೆ ನೋಡುವಂಥ ಸಿನಿಮಾ ಇದು ಬಲರಾಮ. ಆ್ಯಂಡ್ ಅಂಡರ್ವರ್ಲ್ಡ್ನ ಒಂದು ಕ್ಲಾಸ್ ಕಲ್ಟ್ ವೇಯಲ್ಲಿ ಹೇಳಿ ನಮ್ಮನ್ನು ಎಲ್ಲೂ ತುಂಬ ಆ್ಯಕ್ಷನ್ ಆಗಲಿ, ತುಂಬ ಓವರ್ ಬ್ಲಡ್ ಶೆಡ್ ಆಗಲಿ, ಅದು ಯಾವುದೂ ತೋರಿಸದೆ ಆ ದಿನಗಳು ನೀವು ನೋಡಿರ್ತೀರ. ಆ ದಿನಗಳನ್ನು ಮತ್ತೊಂದು ಅಧ್ಯಾಯನೇ ಈ ಸಿನಿಮಾ. ಸೊ ಡೈರೆಕ್ಟರ್ ಸರ್ ಯಾವಾಗಲೂ ಹೇಳ್ತಿರ್ತಾರೆ, ಆ ದಿನಗಳು ಆನ್ ಸ್ಟೆರಾಯ್ಡ್ಸ್ ಇಸ್ ಬಲರಾಮ ಅಂತ ಹೇಳ್ತಿರ್ತಾರೆ. ಸೊ ಒಂದು ಈಗಿನ ಪೀಳಿಗೆಗೆ ಕ್ಲಾಸ್ ಆಗಿ ಒಂದು ಅಂಡರ್ವರ್ಲ್ಡ್ನ ಪ್ರೆಸೆಂಟ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು. ಸೊ ಈಗಾಗಲೇ ಟೀಸರಲ್ಲಿ ನೋಡಿರ್ತೀರ. ಸೊ ಟೀಸರ್ ಬಂದಾಗಲೇ ನಾವು ಡಿಸೈಡ್ ಮಾಡಿದ್ದು, ಇಡೀ ಟೀಮ್ ಡಿಸೈಡ್ ಮಾಡಿದ್ದು, ಆ್ಯಕ್ಷನ್ಗಳು ಕಮ್ಮಿ ಇರಲಿ, ನಮಗೆಲ್ಲೂ ವಿನೋದ್ ಪ್ರಭಾಕರ್ ಕಾಣಿಸ್ಬಾರ್ದು, ಬಲರಾಮನೇ ಕಾಣಿಸ್ಬೇಕು ಅಂತ. ಸೊ ಖಂಡಿತ ನಿಮಗೂ ಅನಿಸಿರಬಹುದು ಸಾಕಷ್ಟು ಜನ. ಆ್ಯಂಡ್ ಈಗೇನು ಗಾಂಧಿನಗರ ಬಗ್ಗೆ ಹೇಳಿದ್ರಿ, ಖಂಡಿತ ನಿರೀಕ್ಷೆ, ಅವರ ಒಂದು ನಿರೀಕ್ಷೆ ಅಂತ ಒಂದು ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಸೊ ಆ ಸ್ಟ್ಯಾಂಡರ್ಡ್ಸ್ನ ಟಚ್ ಮಾಡಿದೆ, ಅವ್ರವರೆಗೂ ಮನಸ್ಸಿಗೆ ಮುಟ್ಟಿದೆ. ಅದಾದಮೇಲೆ ಈಗ ಆಫ್ ದ ರೆಕಾರ್ಡ್ಸ್ ಹೇಳ್ತಿದ್ರು, ಸ್ಯಾಂಡ್ಲ್ವುಡ್ನ ಭಾಳಷ್ಟು ಜನ ಸೆಲೆಬ್ರಿಟೀಸ್ಗಳಾಗಲಿ ಸೀನಿಯರ್ಸ್ಗಳಾಗಲಿ ಅವರು ಎಲ್ಲರೂ ಈ ಸಿನಿಮಾ ಮೇಲೆ ತುಂಬ ಹೋಪ್ ಇಟ್ಕೊಂಡಿದ್ದಾರೆ ಅಂತ. ಖಂಡಿತ ನಿರಾಶೆ ಆಗೋಲ್ಲ ಈ ಸಿನಿಮಾ.